ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ರಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರದ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಟೌನ್ ಪಟ್ಟಣ ಪಂಚಾಯಿತಿಯ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಗೆ ಪ್ರಥಮ ದರ್ಜೆಗೇರಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಈ ಕ್ಷೇತ್ರದಲ್ಲಿ ಒಟ್ಟಾರೆ 15 ಜನ ಸ್ಪರ್ಧೆಗೆ ಭಾರತೀಯ ಜನತಾ ಪಕ್ಷದಿಂದ ಇಳಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ JDS ಪಕ್ಷಕ್ಕೆ ಒಂದು ಸ್ಥಾನವನ್ನು ಬಿಟ್ಟು ಕೊಟ್ಟಿದ್ದಾರೆ. ಅದು ವಾರ್ಡ್ ನಂಬರ್ 11ರಿಂದ. ಇನ್ನು ಉಳಿದಿರ್ತಕ್ಕಂಥ 14 ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆಗಿಳಿದಿದ್ದಾರೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಒಂದೂ ಕೂಡ ಭಾರತೀಯ ಜನತಾ ಪಕ್ಷದ ಶಾಸಕರು ಇಲ್ಲ. ಆದರೆ ಸಂಸದರಾಗಿರ್ತಕ್ಕಂಥ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆಡಳಿತ ಸಂದರ್ಭದಲ್ಲಿ ಈ ಪಟ್ಟಣ ಪಂಚಾಯತಿ ಚುನಾವಣೆಯನ್ನು ಯಾವ ರೀತಿ ಹೋಗಬಹುದು, ಈ ಪಟ್ಟಣ ಪಂಚಾಯತಿ ಚುನಾವಣೆಯನ್ನು ಯಾವ ರೀತಿ ಗೆಲ್ಲಬಹುದು ಅನ್ನುವಂಥ ವಿಷಯದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಗ್ರೌಂಡ್ ವರ್ಕ್ ನಡೆಸ್ತಾ ಇದೆ. ಇಂದು ನಮ್ಮ ಜೊತೆ ಹಿರೇಕೆರೂರು ಮಂಡಳದ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ರಟ್ಟಿಹಳ್ಳಿ ತಾಲೂಕಿನ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಮಂಡಳ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ದೇವರಾಜ್ ನಾಗಣ್ಣನವರವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಯಾವ ರೀತಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರೋದಲ್ಲಿ ಯಶಸ್ವಿಯಾಗಬಹುದು, ಇವರ ಮಂಡಳದ ನೇತೃತ್ವದಲ್ಲಿ ಮತ್ತು ಅನೇಕ ಜನ ಘಟಾನುಘಟಿ ನಾಯಕರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಆದರೂ ಕೂಡ ಕಾಂಗ್ರೆಸ್ನ ವಿರೋಧದಲ್ಲಿ ಇವರು ಯಾವ ರೀತಿ ಗೆಲ್ಲಬಹುದು ಅನ್ನೋಂಥ ವಿಷಯಗಳನ್ನು ಇವರಿಂದ ತಿಳಿದುಕೊಂಡು ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತು. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ದೇವರಾಜ್ ನಾಗಣ್ಣನವರವರು? ಚೆನ್ನಾಗಿದ್ದೀವಿ. 2ನೇ ಟರ್ಮಿನ ರಟ್ಟಿಹಳ್ಳಿ ತಾಲೂಕಿನ ಮತ್ತು ರಟ್ಟಿಹಳ್ಳಿ ಪಟ್ಟಣದ ತಾಲೂಕಿನ ಮಂಡಳದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಹೇಗೆ ಸರ್ ಈ ಚುನಾವಣೆ ಬರಟ್ಟಿನ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು ಇಲ್ಲ, ಟೋಟಲ್ 6ರಲ್ಲಿ ಸಂಸದರು ಕೂಡ ಇದ್ದಾರೆ. ಆದರೂ ಕೂಡ 15 ಸ್ಥಾನದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಗೆಲ್ಲಬಹುದು ನೋಡಿ. ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮೊದಲ ಚುನಾವಣೆ. ರಟ್ಟಿಹಳ್ಳಿ ನೂತನ ತಾಲೂಕನ್ನು ಮಾಡಿರ್ತಕ್ಕಂಥವ್ರು ನಮ್ಮ ನಾಯಕರಿರ್ತಕ್ಕಂಥ ಸನ್ಮಾನ್ಯ BC ಪಾಟೀಲ್ರವರು ಕಳೆದ ಬಾರಿ ಈ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಮಾನ್ಯ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ರಟ್ಟಿಹಳ್ಳಿಯ ಪಟ್ಟಣವನ್ನು ರಟ್ಟಿಹಳ್ಳಿ ತಾಲೂಕನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥವ್ರು ನಮ್ಮ ನಾಯಕರು. ಅದೇ ರೀತಿ ರಟ್ಟಿಹಳ್ಳಿ ನೂತನ ಪಟ್ಟಣ ಪಂಚಾಯಿತಿ ಆಗಲಿಕ್ಕೆ ಇವತ್ತು ಭಾಳಷ್ಟು ಶ್ರಮ ಇದೆ ನಮ್ಮ BC ಪಾಟೀಲರು. ಅವರು ಪಟ್ಟಣ ಪಂಚಾಯಿತಿಯನ್ನು ಇವತ್ತು ಮೇಲ್ದರ್ಜೆಗೇರಿಸೋದಾಗಲಿ, ರಟ್ಟಿಹಳ್ಳಿ ಪಟ್ಟಣದ ಮೂಲಭೂತ ಸೌಕರ್ಯಗಳಿಗಾಗಲಿ ಈಗಾಗಲೇ ಗ್ರಾಮ ಪಂಚಾಯತ್ ರಟ್ಟಿಹಳ್ಳಿ ತಾಲೂಕನ್ನು ಘೋಷಣೆ ಮಾಡಿದರೆ ನಾವು ಭಾಳ ಹೋಪಿಂದ ಇಲೆಕ್ಷನ್ಗೆ ಇಳಿದಿದ್ದೇವೆ. ಯಾಕಂದರೆ ಕಳೆದ 3 ವರ್ಷದ ಅವಧಿಯಲ್ಲಿ ಮಾನ್ಯ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ BC ಪಾಟೀಲ್ ಅವರ ಅಭಿವೃದ್ಧಿ ಕಾರ್ಯಗಳೇ ನಮಗೆ ಶ್ರೀರಕ್ಷೆ ಆಗ್ತವೆ. ಪಾಟೀಲ್ ಅವರ ನೇತೃತ್ವದಲ್ಲಿ 3 ವರ್ಷ ಕಾಲ ಅವಧಿಯಲ್ಲಿ ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನೇತೃತ್ವದಲ್ಲಿ ತಾವು ಹೋಗ್ತಾ ಇದ್ದೀವಿ. ಒಂದು ಕಡೆ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, ಒಂದು ಕಡೆ ಕಾಂಗ್ರೆಸ್ಸಿನ 6 ಸ್ಥಾನದಲ್ಲಿ ಆಡಳಿತ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ರೀತಿ ಈ ವಿಷಯಗಳನ್ನು ತೆಗೆದುಕೊಂಡು ತಾವು ಚುನಾವಣೆಗೆ ಹೋಗಬಹುದು? ಕಳೆದ 2 ವರ್ಷ ಆಯಿತು. 2 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಸಾಧನೆ ಶೂನ್ಯ. ಇವತ್ತು ಗ್ಯಾರಂಟಿ ಅನ್ನೋ ಒಂದು 5 ಹೆಸರಿನಲ್ಲಿ ಇವತ್ತು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಅವ್ರ ಕಡೆ ಹಣ ಇಲ್ಲ. ಒಂದು ರಸ್ತೆ ಆಗಲಿ, ಒಂದು ಡ್ರೈನೇಜ್ ಆಗಲಿ, ಮೂಲಭೂತ ಸೌಕರ್ಯಕ್ಕೆ ಅವ್ರು ಯಾವುದೂ ಕೊಡಲಿಕ್ಕೆ ಶಾಸಕರಿಂದ ಅನುದಾನ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಗ್ಯಾರಂಟಿ ಕೊಡಬೇಡಿ ಅಂತ ನಮ್ಮ ಭಾರತೀಯ ಜನತಾ ಪಕ್ಷ ಆಗಲಿ, ನಮ್ಮ ಮುಖಂಡರಾಗಲಿ ಯಾರೂ ಹೇಳಲಿಲ್ಲ. ಗ್ಯಾರಂಟಿಯನ್ನು ಕೊಡೋದ್ರ ಜೊತೆಗೆ, ಗ್ಯಾರಂಟಿಯನ್ನು ಅನೌನ್ಸ್ ಮಾಡೋದ್ರ ಜೊತೆಗೆ ಇವತ್ತು ಎಕನಾಮಿಕಲಿ ಏನಿದೆ, ನಮಗೇನು ಸೋರ್ಸ್ ಆಫ್ ಬೇಕಾಗುತ್ತೆ ಅನ್ನೋದನ್ನು ಅವ್ರು ಅರ್ಥ ಮಾಡಿಕೊಂಡು ಅವರು ಮೊದಲೇ ಚುನಾವಣೆಗೆ ಹೋಗಬೇಕಾಗಿತ್ತು. ಅವರು ಭಾರತೀಯ ಜನತಾ ಪಕ್ಷದ ನೇತೃತ್ವ ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪನವರ ಯೋಜನೆಗಳಿರ್ಬೋದು, ಬೊಮ್ಮಾಯಿಯವರ ಯೋಜನೆಗಳಿರ್ಬೋದು, ಸಾಕಷ್ಟು ಯೋಜನೆಗಳು ಇವತ್ತು ಜನಸಾಮಾನ್ಯರಿಗೆ ಲಭ್ಯ ಆಗ್ತಾಯಿತ್ತು. ಅಧಿಕಾರದ ಹತಾಶೆಯಿಂದ ಇವತ್ತು ಜನರಿಗೆ ಫ್ರೀ ಕೊಡ್ತೀವಿ
ಫ್ರೀ ಕೊಡೋದಂತಲ್ಲ, ದುಡಿಯೋ ಕೈಗಳಿಗೆ ಕೆಲಸ ಬೇಕಾಗಿದೆ, ಯುವಕರಿಗೆ ಯುವಕರಿಗೆ ಕೆಲಸ ಬೇಕಾಗಿದೆ, ಮೂಲಭೂತ ಸೌಕರ್ಯಗಳು ಬೇಕಾಗಿದೆ. ಇವತ್ತು ನಾವು ಏನಾದರೂ ಒಂದು ಅಭಿವೃದ್ಧಿ ಪದದಲ್ಲಿ ಕಾಣಿಸ್ಬೇಕು ಅಂತಂದರೆ ಜನರಿಗೆ ಸಿಗಬೇಕು, ಎಷ್ಟು ಸಿಗಬೇಕು ಅಷ್ಟು ಸಿಗಬೇಕು. ಸರಳವಾಗಿ ಎಲ್ಲನೂ ಸಿಕ್ಬಿಡ್ತು ಅಂದರೆ ಮಿಸ್ಯೂಸ್ ಆಗುತ್ತೆ. ಈ ಹಂತದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ, ಈ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರಾಗಲಿ, ನಮ್ಮ ಕೃಷಿ ಸಚಿವರು ಬಿ ಸಿ ಪಾಟೀಲ್ ಅವರ ಸಾಧನೆಗಳಿಗಾಗಲಿ ಅವತ್ತಿಗೂ ಮತ್ತು ಇವತ್ತು ನಾವು ಕಂಪೇರ್ ಮಾಡಿದಾಗ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕಂದರೆ ಅಭಿವೃದ್ಧಿಯಲ್ಲಿ ನಾವು ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ, ದುಡಿಯೋ ಕೈಗಳಿಗೆ ಕೆಲಸವನ್ನು ಕೊಡಬೇಕು. ಆ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ. ಸರಿ, ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಜೊತೆ ನಾವು ಪ್ರಚಾರಕ್ಕೆ ಹೋಗ್ತೀವಿ. 15ರಲ್ಲಿ 12 ಸೀಟ್ ನಮ್ಮದು, ಅಥವಾ 13 ಸೀಟು ತಗೊಳ್ಳೋದು ಖಚಿತನೇ, ಹೆಚ್ಚು ಕಡಿಮೆ ಆದರೂ 1 ಸೀಟು. ಭಾರತೀಯ ಜನತಾ ಪಕ್ಷಕ್ಕೆ 1 ಸ್ಥಾನ, JDSಗೆ 1 ಸ್ಥಾನ ಬಿಟ್ಟು ಕೊಡ್ತೀವಿ, ಉಳಿಕಿದವರು ತಗೊಳ್ಳಿ. 13ರಲ್ಲಿ ನಾವು ಆಡಳಿತ ನಡೆಸ್ತೀವಿ ಅಂತೇಳಿ ಅವರ ಮೊದಲನೇ ಪ್ರಶ್ನೆ. ಒಂದು ಸೆಕೆಂಡ್, ಎರಡನೇ ಪ್ರಶ್ನೆ, ಭಾರತೀಯ ಜನತಾ ಪಕ್ಷದ ಹತ್ರ ಬೇಡಿಕೆಗಳನ್ನು ಏನಿದ್ದಾವೆ? ಭಾರತೀಯ ಜನತಾ ಪಕ್ಷದ ಹತ್ರ ಜನರ ಮುಂದುಗಡೆ ಕೊಡ್ತಾ ಇರುವಂಥ, ಜನಸಾಮಾನ್ಯರು ಕೇಳ್ತಾ ಇರುವಂಥ ಬೇಡಿಕೆಗಳಿಗೆ ಅವ್ರ ಹತ್ರ ಉತ್ತರ ಏನಿದೆ? ಅವರ ಆಡಳಿತನಾಗೆಲ್ಲ ಕ್ಲೀನ್ ಚಿಟ್ ಆಡಳಿತ ನಮ್ದಿದೆ ಅಂತ ಹೇಳ್ತಾರೆ. ಇವತ್ತು ನಿಮ್ಮ ಮೊದಲ ಪ್ರಶ್ನೆ, ಇವತ್ತು ಕೇಳೋದಕ್ಕೆ ಏನು ನೈತಿಕತೆ ಇದೆ ಅಂತ ಕೇಳ್ಬೋದು ಅವರೀಗ. ಅವರು ಯಾವ 2 ವರ್ಷದಲ್ಲಿ ಯಾವ ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ? ಮೊನ್ನೆ ಬಿ ಸಿ ಪಾಟೀಲರು ಸಚಿವರಾಗಿದ್ದಾಗ ರಟ್ಟಿಹಳ್ಳಿ ಪಟ್ಟಣದಲ್ಲಿ ಒಂದು IB ಅಂತ ಕಟ್ತಾಯಿದೆ, ಇವತ್ತು 5 ಕೋಟಿ ರೂಪಾಯಿ ಬಿಲ್ಡಿಂಗು. ಆದರೆ 2 ವರ್ಷ ಆಗಿದೆ, ಇವತ್ತು ಅದಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಕುಂಠಿತವಾಗಿದೆ. ಇಷ್ಟೊತ್ತಿಗೆ ಒಂದು 6 ತಿಂಗಳಲ್ಲೇ ಅವ್ರು ಕಂಪ್ಲೀಟ್ ಮಾಡಬೇಕಾಗಿತ್ತು. ಒಂದು ಇಲ್ಲೇ ಪಕ್ಕದಲ್ಲೇ ಒಂದು 7 ಕೋಲ್ಡ್ ಸ್ಟೋರೇಜ್ ಇದೆ ಇಲ್ಲಿ. ನಾವೀಗ ಬರ್ತಾಯಿದ್ವಿ, ನೋಡ್ಕೊತಾ ದ್ವಿಮುಖ ರಸ್ತೆ ಇರ್ಬೋದು. ಆಮೇಲೆ ಇಲ್ಲೇ ನಮ್ಮ ತೋಟಗಂಟಿ ಗ್ರಾಮದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಂತ ಹಾಕಿದ್ದಾರೆ. ಆ ಗ್ರಾಮಕ್ಕೆ ಹೋಗ್ಬೇಕಂದ್ರೆ 3 ಕಿಲೋಮೀಟರ್ ದೂರ ಸುತ್ತರ್ಕೊಂಡು ಬರಬೇಕಾಗಿತ್ತು. ಇವತ್ತು ಒಂದು ಅರ್ಧ ಒಂದು 500 ಮೀಟರ್ಸಲ್ಲಿ ಆ ಗ್ರಾಮಕ್ಕೆ ಹೋಗ್ಬೋದು. ಯಾಕಂದರೆ ಈ ರೀತಿ ಹೇಳ್ತಾ ಹೋದರೆ ಜಾಸ್ತಿ ಇದೆ. ಇವತ್ತು ನಾವು ನೋಡಿದಾಗೆ ಶಿವಾಜಿ ಮಹಾರಾಜರ ಪುತ್ಥಳಿ ಇರ್ಬೋದು, ವ್ಯಕ್ತಿಗತ ಧನ ಸಹಾಯ ಮಾಡಿ 12,70,000 ಒಂದು ಶಿವಾಜಿ ಮಹಾರಾಜರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದರು. ಅದೇ ರೀತಿ ಸಂಗೊಳ್ಳಿ ರಾಯಣ್ಣರ ಪುತ್ಥಳಿಯನ್ನು ನಿರ್ಮಾಣ ಮಾಡಿದರು. ಇದೇ ರೀತಿ ರಸ್ತೆಗಳಾಗಲಿ, ಇವತ್ತು ನೀರಾವರಿ ಯೋಜನೆಗೆ ಏನು ಬೇಕಾಗಿದೆ, ಆಮೇಲೆ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಇರ್ಬೋದು. ಹೀಗೆ ಹಲವತ್ತು ಯೋಜನೆಗಳನ್ನು ನಾವು ಮುಂದಿಟ್ಕೊಂಡು ಮತದಾರರಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ಕಳೆದ 2 ವರ್ಷದಲ್ಲಿ ಅವರು ಯಾವ ಆಧಾರದಲ್ಲಿ, ಯಾವ ನೈತಿಕತೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತೇಳಿ ಅವರು ಕೇಳ್ತಾರೆ. ಅದು ಕಾಂಗ್ರೆಸ್ನವರು 2 ವರ್ಷದ ಅವಧಿಯಲ್ಲಿ ಏನು ಮಾಡಿದರು? ರಟ್ಟಿಹಳ್ಳಿ ಪಟ್ಟಣಕ್ಕೆ ವಿಶೇಷ ಅನುದಾನವನ್ನು ಏನು ತಂದರು? ನಮ್ಮ ಸಾಹೇಬರು ಬಿ ಸಿ ಪಾಟೀಲ್ ಇರಬೇಕಾದ್ರೆ ಇವತ್ತು ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಇರ್ಬೋದು, ನೆಕ್ಸ್ಟು ಶಿವಾಜಿ ಮಹಾರಾಜರ ಒಂದು ಪುತ್ಥಳಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣರ ಪುತ್ಥಳಿ ಇರ್ಬೋದು. ಹೀಗೆ ಹಲವತ್ತು ಯೋಜನೆಗಳನ್ನು ತಂದು ಮಾಡಿದಾಗ ಇನ್ನು ಉಳಿರ್ತಕ್ಕಂಥ 75% ಆಲ್ರೆಡಿ ವರ್ಕ್ ಮುಗಿದು ಇನ್ನು 25%ಗೆ ಹಣ ಬಿಡುಗಡೆ ಮಾಡಿ ಅವ್ನು ಕಂಪ್ಲೀಷನ್ ಮಾಡೋಕ್ಕೆ 2 ವರ್ಷ ಆಗಿದೆ. ಕಾರ್ಮಿಕ ಭವನ ಮಾಡಿದರು, ಅಂಬೇಡ್ಕರ್ ಭವನವನ್ನು ಮಾಡಿದರು ಅವ್ರು ಸಚಿವರಿದ್ದಾಗ. ನೀವೇನು ಮಾಡಿದ್ರಿ? ಹೋಗಲಿ, ನೀವು ಮಾಡೋದು ಒಂದು ಕಡೆ ಇರಲಿ, ಆಗಿರ್ತಕ್ಕಂಥ ಅರ್ಧ ಕೆಲಸಗಳನ್ನು ಪೂರ್ಣ ಕೆಲಸವನ್ನು ಎಲ್ಲಿ ಮಾಡಿದ್ರಿ? ನೀವು ಮಾಡಿಲ್ಲ. ಅದರಲ್ಲಿ ನಮ್ಮ ಪಾಲಿದೆ, ಹಾಗಿದೆ, ಹೀಗಿದೆ. ಸರಿ, ಇವತ್ತು ನಿಮ್ಮದೇ ನಾಯಕರು ಸಿಂಗಲ್ ಹೆಡ್ ಆಗಿದ್ದೀರಿ. ಇವತ್ತು ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ, ನೀವು ಶಾಸಕರಿದ್ದೀರಿ. ಒಪ್ಪೋಣ, ಜನರಿಗೆ ಗ್ಯಾರಂಟಿ ಕೊಟ್ಟಿದ್ದೀರಿ, ಕೊಟ್ಟಿಲ್ಲ ಅಂತ ಹೇಳಲ್ಲ. ಗ್ಯಾರಂಟಿ ಒಂದೇ ಮಾನದಂಡ ಅಲ್ಲಲ್ಲ. ಅವ್ರಿಗೆ ಆ ಓಟನ್ನು ಕೇಳಲಿಕ್ಕೆ ನೈತಿಕ ಹಕ್ಕಿಲ್ಲ. ಮತ್ತೊಂದಾಗಿ ಹೇಳಿದ್ರಿ ನೀವು, ಅವ್ರಿಗೆ 12 ಸ್ಥಾನ 13 ಸ್ಥಾನ. ಯಾಕೆ ಎಲ್ಲರೂ 15 ವಾರ್ಡಲ್ಲಿ ಗ್ಯಾರಂಟಿ ಕೊಟ್ಟಿದ್ದಲ್ಲ? 15 ಯಾಕೆ ಕೇಳ್ಬೋದು ಕಾಂಗ್ರೆಸ್ ಅವರು? 15 ಅಂದ್ರೆ ಯಾರು ತಪ್ಪು ತಿಳ್ಕೊತಾರೆ? ನಾವು ಹೇಳ್ತಿದ್ದೀವಿ, ನಾವು 14 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷದಿಂದ ಹಾಕಿದ್ದೀವಿ. 1 ಸ್ಥಾನವನ್ನು ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ JDS ಕೊಟ್ಟಿದ್ದೀವಿ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು 15 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಮತ್ತು ಮಿತ್ರ ಪಕ್ಷ JDS ಸೇರಿಕೊಂಡು 100ಕ್ಕೆ 100 15 ಸ್ಥಾನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಸರಿ, 15ರಲ್ಲಿ ನೀವು ಯಾಕೆ ಗೆಲ್ಲೋದಿಲ್ಲ, 12-13 ಯಾಕೆ ತೊಗೊಂಡ್ಬರ್ತಾ ಇದ್ದೀರಿ ಅನ್ನೋಂಥ ನಿಮ್ಮ ಪ್ರಶ್ನೆ. ನೀವು 15ರಲ್ಲಿ ನಾವು ಗೆಲ್ತೀವಿ, ಒಂದು ಮಿತ್ರ ಪಕ್ಷ ಮತ್ತೊಂದು ನಮ್ಮ 14 ಸೀಟ್ ಅಂತ ಹೇಳ್ತಾ ಇದ್ರಿ. ಅವ್ರ ಹತ್ರ ಮಹಿಳೆಯರ ಶಕ್ತಿ ಇದೆ, ಗೃಹಲಕ್ಷ್ಮಿ, ಮಹಿಳೆಯರಿಗೆ ಶಕ್ತಿ ಯೋಜನೆ ಉಚಿತವಾಗಿ ಬಸ್ ಪ್ರಯಾಣ ಕೊಟ್ಟಿದ್ದೀವಿ, ವಿದ್ಯುತ್ ದೀಪದ ಸೌಕರ್ಯಗಳನ್ನು ಕೊಟ್ಟಿದ್ದೀವಿ, ಯುವ ನಿಧಿಯನ್ನು ಕೊಟ್ಟಿದ್ದೀವಿ, ಮತ್ತು ಅನ್ನಭಾಗ್ಯ ಕೊಟ್ಟಿದ್ದೀವಿ. BJPಯವರು ಯಾವ ಆಧಾರದ ಮೇಲೆ, BJPಯವರು ಯಾವ ಗ್ಯಾರಂಟಿ ಮೇಲೆ ಚುನಾವಣೆಗೆ ಹೋಗ್ತಾರೆ? ನೋಡಿ, ಭಾರತೀಯ ಜನತಾ ಪಕ್ಷ ಇವತ್ತು ಬಡವರಿಗೆ 10 kg ಅಕ್ಕಿಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿಯವರು ನೇತೃತ್ವದ ಸರ್ಕಾರ ಕೊಡ್ತಾ ಇದೆ. ಇವತ್ತು 5 kg ಅಕ್ಕಿ 5 kg ಅಕ್ಕಿಯನ್ನು ಕೊಡ್ತಾ ಇದೆ. ಅವರಿಗೆ ಇವತ್ತು ನಾವು ಉಚಿತ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಯಿಂದ ಕಿತ್ಕೊಳ್ತಾ ಇದ್ದರೆ ಇನ್ನೊಂದು ಕಡೆಯಿಂದ ಕೊಡ್ತಾ ಇದ್ದಾರೆ ಅವರು. ದಿನನಿತ್ಯ ಸಾಮಾನ್ಯ ಇವತ್ತು ಒಬ್ಬ ವ್ಯಾಪಾರಿ ಇರ್ಬೋದು, ಒಬ್ಬ ಕೃಷಿಕ ಇರ್ಬೋದು, ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿ ಇವತ್ತು ಜೀವನ ಮಾಡೋದು ಕಷ್ಟ ಆಗಿದೆ. ದಿನಸಿ ಬೆಲೆ ಏರಿಕೆ ಮಾಡಿದ್ದೀರಿ, ಪೆಟ್ರೋಲ್ ಜಾಸ್ತಿ ಮಾಡಿದ್ದೀರಿ, ಡೀಸೆಲ್ ಜಾಸ್ತಿ ಮಾಡಿದ್ದೀರಿ,
ಅನಾವಶ್ಯಕವಾಗಿ ಇವತ್ತು ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಒತ್ತನ್ನು ಕೊಡ್ತಾ ಇಲ್ಲ ನೀವು. ಒಂದು ಕಡೆಯಿಂದ ಕೊಡ್ತಾ ಇದ್ದೀವಿ ಅಂತ ಇನ್ನೊಂದು ಕಡೆಯಿಂದ ಕಿತ್ಕೊಳ್ತಾ ಇದ್ದೀರಿ. ಸರಿ, ನಿಮ್ಮ ಶಕ್ತಿ ಯೋಜನೆಯಿಂದ ಉಚಿತವಾಗಿ ಮಹಿಳೆಯರಿಗೆ ಕೊಡ್ತಾ ಇದ್ದೀರಿ, ಆ ಬಸ್ ಫೇರ್ ಜಾಸ್ತಿ ಮಾಡಿದಿರಲ್ಲ ಗಂಡು ಮಕ್ಕಳಿಗೆ. ಈ ಕೈಯಿಂದ ಕೊಡೋದು, ಆ ಕಡೆಯಿಂದ ಕಿತ್ಕೊಳ್ಳೋದು, ಇದೇ ನಿಮ್ಮ ಸಾಧನೆ. ಮತ್ತೇನಿದೆ? ಎಕನಾಮಿಕಲಿ ನಾವು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು, ಮೂಲಭೂತ ಸೌಕರ್ಯಗಳಿಗೆ ಹಣವನ್ನು ಹೊಂದಿಸಬೇಕು, ನಮ್ಮ ದುಡಿಯೋಗಳಿಗೆ ಕೆಲಸ ಕೊಡಬೇಕು. ಆ ಕೆಲಸವನ್ನು ಮಾಡ್ತಾ ಇಲ್ಲ ನೀವು. ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬಂದಾದಮೇಲೆ ತಾವು 60 ವರ್ಷ ಏನು ಅಧಿಕಾರ ಮಾಡಿದ್ರಿ UPA ಸರ್ಕಾರ, ಸಂಪೂರ್ಣ ಭ್ರಷ್ಟಾಚಾರವಾಗಿತ್ತು. ಇವತ್ತು ಯಾವುದೇ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ಬೋದು, ನರೇಂದ್ರ ಮೋದಿ ಅಥವಾ ಸರ್ಕಾರದಲ್ಲಿ ಯಾರೂ ಒಂದು ರೂಪಾಯಿ ಕರಪ್ಷನ್ ಇಲ್ಲ ಇವತ್ತು. ಅಷ್ಟು ಸ್ಪಷ್ಟವಾಗಿ ಜನಸಾಮಾನ್ಯ ಕೈ ಹಿಡಿದು ಆಯುಷ್ಮಾನ್ ಯೋಜನೆ ಇರ್ಬೋದು, ನಮ್ಮ ಇವರಿಗೆ ಸಿಲಿಂಡರ್ ಕೊಡೋದು ಇರ್ಬೋದು, ಈಗ ಹಲವತ್ತು ಯೋಜನೆಗಳನ್ನು ದೇಶದ ಎಕನಾಮಿಕಲಿ ಇವತ್ತು 3ನೇ ಸ್ಥಾನಕ್ಕೆ ಬಂದಿದೆ. ನಮ್ಮ ಭಾರತ ದೇಶದ ಎಕನಾಮಿಕಲಿ 3ನೇ ಸ್ಥಾನಕ್ಕೆ ಬಂದಿದೆ ಇವತ್ತು. ಜಸ್ಟ್ ನಾವು ಅದನ್ನು ತುಲನಾತ್ಮಕ ನೋಡಿದಾಗ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರಕ್ಕೂ ಕಾಂಗ್ರೆಸ್ ಸರ್ಕಾರಕ್ಕೂ ಭಾಳ ವ್ಯತ್ಯಾಸ ಇದೆ ಇವತ್ತು. ನಾವು ನರೇಂದ್ರ ಮೋದಿ ಸರ್ಕಾರ ಇವತ್ತು 6,000 ರೂಪಾಯಿ PM ಕಿಸಾನ್ ಯೋಜನೆಯನ್ನು ಕೊಡ್ತಾ ಇದೆ. ಇವತ್ತು ನಮ್ಮ ನಾಯಕರಾಗಿಂತ BS ಯಡಿಯೂರಪ್ಪನವ್ರು 4,000 ರೂಪಾಯಿ ಸೇರಿ 10,000 ರೂಪಾಯಿ ಕೊಡ್ತಾ ಇದ್ದೀರಿ. ನೀವು ಮೊದಲಿಗೆ ಬಂದಾಗ ಅದು 4,000 ರೂಪಾಯಿ ಕಡಿಮೆ ಮಾಡಿ 2 ವರ್ಷ ಆಯ್ತು ನೀವು ಬಂದ್ ಮಾಡಿ. ನೀವು ನಮ್ಮ ರೈತರಿಗೆ ಎಲ್ಲಿದೆ ಯೋಜನೆ? ಅದು ಬಂದಾಗಿದೆ. ಸರಿ, ರಟ್ಟಿಹಳ್ಳಿ ಪಟ್ಟಣ ಪಂಚಾಯತಿ ಚುನಾವಣೆಗೆ ಹೋಗ್ತಾ ಇದ್ರಿ. 15 ವಾರ್ಡಿನ ಮತಬಾಂಧವರ ಬೇಡಿಕೆಗಳನ್ನು ಮತ್ತು ಕಾಂಗ್ರೆಸ್ನ 5 ಗ್ಯಾರಂಟಿಗಳನ್ನು ಮತ್ತು ನಿಮ್ಮ ಭರವಸೆ, ನಿಮ್ಮ ಗ್ಯಾರಂಟಿ BC ಪಾಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ತಾ ಇದ್ದೀರಿ. ಆದರೆ ನಿಮ್ಮ ಯಾವ ಗ್ಯಾರಂಟಿ, ಯಾವ ಮೂಲ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ನಿಮ್ಮ ಧ್ವನಿ ಹೋಗ್ತಾ ಇದೆ 15ರಲ್ಲಿ ಮುಖ್ಯವಾಗಿ ಕಳೆದ ಬಾರಿ 3 ವರ್ಷ ನಮ್ಮ ನಾಯಕರಾಗಿರ್ತಕ್ಕಂಥ BC ಪಾಟೀಲ್ರವರು ಕೃಷಿ ಸಚಿವರಿದ್ದಾಗ ರಟ್ಟಿಹಳ್ಳಿಗೆ ಇತಿಹಾಸದಲ್ಲೇ ಇಷ್ಟು ಹೆಚ್ಚಿನ ಅನುದಾನ ಬಂದಿರಲಿಲ್ಲ. ಇನ್ನೊಂದು 2-3 ದಿನದಲ್ಲಿ ರಟ್ಟಿಹಳ್ಳಿ ಪಟ್ಟಣಕ್ಕೆ ಏನು ಮಾಡಿದೀವಿ ಅಂತೇಳಿ ನಮ್ಮ ಒಂದು ಲಿಸ್ಟ್ ಕೂಡ ರೆಡಿ ಆಗ್ತದೆ. ಇವತ್ತು ಮಾನದಂಡ ಇವತ್ತು ಎಲ್ಲ ಸಮಾಜಗಳನ್ನು ಒಗ್ಗೂಡಿಸ್ಕೊಂಡು ಎಲ್ರಿಗೂ ಸಹಿತ ಇವತ್ತು ಹಲವಾರು ಯೋಜನೆಗಳ ಮೂಲಕ ಇವತ್ತು ಮನೆ ತಲುಪಿರ್ತಕ್ಕಂಥ ನಮ್ಮ ನಾಯಕರು BC ಪಾಟೀಲರು. ನಮಗೆ ಮಾನದಂಡ ಅಂತಂದರೆ ನಾವು ಕಳೆದ ಬಾರಿ ಅವರು 3 ವರ್ಷದ ಅವಧಿಯಲ್ಲಿ ಎಲ್ಲಿ ಏನೋ ಬೇಕಾಗಿದೆ, ರಸ್ತೆ ಬೇಕಾಗಿದೆ, ಚರಂಡಿ ಬೇಕಾಗಿದೆ, ಈ ಕೋಲ್ಡ್ ಸ್ಟೋರೇಜ್, ಎನಿವನ್ ಒಟ್ಟು ಈ ಡೆವಲಪ್ಮೆಂಟ್ಸ್ ಏನಿದೆ ಅವು ನಾವು ಫುಲ್ಫಿಲ್ ಮಾಡಿದ್ದೀವಿ. ನಾವು ಆಲ್ರೆಡಿ ಹೇಳಬೇಕು ಅಂತಂದರೆ ನಮಗೆ ಮಾನದಂಡ ಅಂತಂದರೆ ನಮ್ಮ 50% ಆಫ್ ವರ್ಕ್ ಮುಗಿದಿದೆ. ಇನ್ನೂ 50% ಬಾಕಿ ಇದೆ, ಕೆಲಸಗಳಿಲ್ಲ ಅಂತ ಹೇಳಲ್ಲ. ಯಾವುದೇ ಒಂದು ಸರ್ಕಾರ ಬಂದರೂ ಯಾವುದನ್ನು ಕಂಪ್ಲೀಷನ್ ಮಾಡೋಕ್ಕಾಗಲ್ಲ. ಬಟ್ ಮಾನದಂಡಗಳಂತಂದರೆ ಇವತ್ತೊಂದು ಉದಾಹರಣೆಗೆ ಈ ವಾರ್ಡಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಯಾವುದಾದ್ರು ಒಂದು ಯೋಜನೆ ಪ್ರತಿ ವಾರ್ಡ್ನಲ್ಲೂ ಇದೆ. ಇವತ್ತು ಹೇಳಬೇಕು ಅಂತಂದರೆ ಒಂದು ರಸ್ತೆ ಕೊಟ್ಟಿರ್ಬೋದು, ಒಂದು ಡ್ರೈನೇಜ್ ಇರ್ಬೋದು, ಒಂದು ಕೋಲ್ಸ್, ಎನಿವನ್ ಒಟ್ಟು ಟೋಟಲ್ ಹೇಳ್ತೀವಲ್ಲ ಇದೆ ಇವತ್ತು. ಅದಕ್ಕೆ ಎಲ್ಲರೂ ನಮ್ಮ ಅಭ್ಯರ್ಥಿಗಳು ಭಾಳ ಸಮರ್ಥರಿದ್ದಾರೆ, ಭಾಳ ಪ್ರಜ್ಞಾವಂತರಿದ್ದಾರೆ. ಯಾರೇ ಇವತ್ತು ಹೋದರೂ ಸಹಿತ ಕಮಲದ ಚಿಹ್ನೆ ಗುರುತಿಗೆ ಮತವನ್ನು ಕೊಡಬೇಕು ಅಂತ ಅಂದಾಗ ನಮ್ಮ ಮತದಾರರು ಇವತ್ತು ಕೆಲವೊಂದಷ್ಟು ಅಭ್ಯರ್ಥಿಗೆ ಹೇಳಿದರು, ನೀವು BJP ನೀವು ಒಂದು ಅಭ್ಯರ್ಥಿಯಾಗಿ ಬನ್ನಿ, ನಾವು ನಿಮ್ಗೆ ಗೆಲ್ಲಿಸ್ತೀವಿ ಅಂತೇಳಿ. ಯಾಕಂದರೆ ಆಲ್ರೆಡಿ ನಮ್ಮ BC ಪಾಟೀಲರು ಅಭಿವೃದ್ಧಿ ಕಾರ್ಯಗಳನ್ನು ಸಾಕಷ್ಟು ಮಾಡಿದ್ದಾರೆ. ನಾವು ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ಜನರಲ್ಲಿ ಕೈ ಮುಗಿದು ಮತಯಾಚನೆಯನ್ನು ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಬೆಳಿಗ್ಗೆ ಸಹಿತ ಇವತ್ತು 2 ವಾರ್ಡಲ್ಲಿ ನಮ್ಮ ನಾಯಕರಾಗಿದ್ದ BC ಪಾಟೀಲರು ಇವತ್ತು ಮನೆಗೆ ತರಿ ಮತಯಾಚನೆ ಮಾಡಿದ್ದಾರೆ, ಇವತ್ತು ಪ್ರಾರಂಭ ಮಾಡಿದ್ದಾರೆ ಇವತ್ತು. ಅದಕ್ಕಾಗಿ ನಮಗೆ ಖುಷಿ ಇದೆ, ಭಾಳ ನಮ್ಗೆ ಹೋಪ್ಸ್ ಇದೆ ನಮಗೆ. ಯಾಕಂದರೆ ಈಗಾಗಲೇ ನಾವು ಕೆಲಸವನ್ನು ಮಾಡಿದ್ದೀವಿ. ಅವ್ರ ಹತ್ರ ಇವತ್ತು ನಾವು ಕೂಲಿ ಕೇಳ್ತೀವಿ, ಮತಗಳ ಮೂಲಕ ಕೂಲಿಯನ್ನು ಕೇಳಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಸರಿ, ನಾನು ಸಮಯದ ವಿಚಾರ ಮಾಡೋದಕ್ಕೆ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. UB ಬಣಕಾರ್ ಜೊತೆ ನೀವು ಕೆಲಸ ಮಾಡಿರಿ, BC ಪಾಟೀಲ್ ಜೊತೆ ಕೆಲಸ ಮಾಡಿರಿ. ಪಕ್ಷಾತೀತವಾಗಿ ಮಾತನಾಡೋದಾದ್ರೆ, ವ್ಯಕ್ತಿ ವಿಷಯ ಮೇಲೆ ಮಾತನಾಡಕ್ಕೆ ಹೋದರೆ UB ಬಣಕಾರ್ ಅವರಿಗೆ BC ಪಾಟೀಲ್ರಿಗೆ ಅಭಿವೃದ್ಧಿಯಲ್ಲಿ ಹೋಲಿಕೆ ಮಾಡಿದರೆ ಯಾರು ಅತಿ ಹೆಚ್ಚು ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಟ್ಟಿಹಳ್ಳಿ ಆಗಿರಲಿ, ಹಿರೇಕೆರೂರು ಆಗಿರಲಿ, ಯಾರು ಗ್ರಾಮೀಣ ಭಾಗಕ್ಕಾಗಿರಲಿ, ಸಿಟಿ ಪಟ್ಟಣ ಭಾಗಕ್ಕಾಗಿರಲಿ ಡೆವಲಪ್ಮೆಂಟ್ ಕ್ರೆಡಿಟ್ ಹೋಗಬಹುದು? ನೋಡಿ, ನಮ್ಮ ನಾಯಕರಾಗಿರ್ತಕ್ಕಂಥ BC ಪಾಟೀಲ್ ಬಗ್ಗೆ ಹೇಳಬೇಕಂದ್ರೆ ಭಾಳ ಹೆಮ್ಮೆ ಆಗುತ್ತೆ. ಯಾಕಂದರೆ ನಾಟ್ ಓನ್ಲಿ UB ಬಣಕಾರ್, ನಾನು UB ಬಣಕಾರ್ ಅವ್ರನ್ನ ಗೌರವಿಸ್ತೀನಿ. ಅವ್ರ ಜೊತೆ ನಾನು 15 ವರ್ಷ ಕೆಲಸ ಮಾಡಿದ್ದೀನಿ. ಇವತ್ತು ಈ ಹಿರೇಕೆರೂರು ತಾಲೂಕು ಆದ ನಂತರ JB ಶಂಕರರಾವ್ ಇರ್ಬೋದು, BG ಬಣಕಾರ್ ಇರ್ಬೋದು, BH ಬನ್ನಿಕೋಡ್ ಇರ್ಬೋದು, UB ಬಣಕಾರ್ ಇರ್ಬೋದು, DM ಸಾಲಿಯವ್ರು ಇರ್ಬೋದು, BC ಪಾಟೀಲ್ ಇರ್ಬೋದು, ಎಲ್ಲರನ್ನೂ ಕಂಪೇರ್ ಮಾಡಿದಾಗ ಒಂದೇ ಉತ್ತರ ಅಂತಂದರೆ ಎಲ್ಲರಿಗಿಂತ ಅತಿ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥ ನಾಯಕರು, ಎಲ್ಲರಿಗಿಂತ ಭಾಳ ಏನು ಹೇಳಬೇಕು ಅಂತಂದರೆ ಭಾಳ ಈ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ತಂದಿರತಕ್ಕಂಥ ನಾಯಕರು ಅಂದರೆ ನಾನಲ್ಲ, ಇಡೀ ಕ್ಷೇತ್ರವೇ ಮಾತಾಡುತ್ತೆ BC ಪಾಟೀಲ್ರು ಅಂತ ಹೇಳಿ. BC ಪಾಟೀಲ್, ಎಸ್. ಸರಿ, ನ್ಯೂಸ್ 43 ಇಂಡಿಯಾ ಮುಖಾಂತರ ತಮ್ಮ ಸಮಯನೂ ನಮ್ಮ ಜೊತೆ ಹಂಚ್ಕೊತಾ ಇದ್ರಿ. ಈ ಪಟ್ಟಣದಲ್ಲಿ 15 ಸ್ಥಾನ ಗೆಲ್ಲಿಕ್ಕೆ ಹೋಗ್ಬೇಕಂತ
ಆಸೆ ಮತ್ತು ಕನಸುಗಳನ್ನು ಇಟ್ಕೊಂಡಿರಿ. ಮೋದಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಗ್ಯಾರಂಟಿ ಮತ್ತು ರಟ್ಟಿಹಳ್ಳಿ ಪಟ್ಟಣಕ್ಕೆ ಈ ಚುನಾವಣೆಯಲ್ಲಿ BC ಪಾಟೀಲ್ರ ಗ್ಯಾರಂಟಿ ಏನು ಸರ್? BC ಪಾಟೀಲ್ರ ಗ್ಯಾರಂಟಿ ಆಗಿರ್ತಕ್ಕಂಥಲ್ಲ, ಇನ್ಮೇಲೆ ಆಗಬೇಕಾಗಿರ್ತಕ್ಕಂಥದ್ದು. ನೋಡಿ, ಈಗ ಅವ್ರ ಸರ್ಕಾರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ನಮ್ಮದು ಏನಂದರೆ, ನಮ್ಮ ಇಂಟೆನ್ಷನ್ ಏನಂದರೆ, ನಮ್ಮ ತಾಲೂಕಿನಲ್ಲಿ ಮಾನ್ಯ ನಾಯಕರಾಗಿರ್ತಕ್ಕಂಥ BC ಪಾಟೀಲ್ರವರು ಪರಾಜಿತರಾದ ಮೇಲೆ ಬರ್ತಕ್ಕಂಥ ಮೊಟ್ಟ ಮೊದಲನೇ ಚುನಾವಣೆ ಇದು. ನಾವು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿದ್ದೇವೆ. ಇವತ್ತು ಜನರಿಗೆ ಕೆಲಸ ಮಾಡಿದ್ದೇವೆ, ಜನರಿಗೆ ಕೈ ಮುಗಿತಾ ಇದ್ದೇವೆ, ಓಟ್ ಕೇಳ್ತಾ ಇದ್ದೀವಿ. ಜನರು ಕೂಡ ನಮಗೆ ಉತ್ತಮ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಇವತ್ತು ಆಯಾ ವಾರ್ಡ್ನ ಸ್ಥಳೀಯವಾಗಿ ಏನು ಸಮಸ್ಯೆಗಳಿದೆ, ಅಲ್ಲಿ ಏನು ಬೇಕಾಗಿದೆ ನಮಗೆ ಅಂಥೇಳಿ ಪ್ರತಿಯೊಂದನ್ನು ಪಟ್ಟಿ ಮಾಡಿ ಹಂತ ಹಂತವಾಗಿ ಈಡೇರಿಸುವಂಥ ಕೆಲಸವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ BC ಪಾಟೀಲ್ ಅವ್ರ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ಇವತ್ತು ಹೇಳ್ತಾ ಹೋದರೆ ಕೆಲಸಗಳು ಸಾಕಷ್ಟು ಆಗಿದೆ, ಇನ್ನೂ ಆಗಬೇಕಾಗಿದ್ದು ಭಾಳಷ್ಟಿದೆ. ಹಂತ ಹಂತವಾಗಿ ಎಲ್ಲ ಕೆಲಸಗಳನ್ನು ಮುಗಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ನಾಯಕರ ಜೊತೆಗೂಡಿ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ 15 ವಾರ್ಡಿನ ಮತದಾರರ ಮತ್ತು 15 ವಾರ್ಡಿನ ಅಭ್ಯರ್ಥಿ ಪರವಾಗಿ ಈ ಮತದಾರರಲ್ಲಿ ನ್ಯೂಸ್ 43 ಇಂಡಿಯಾ ಮುಖಾಂತರ ತಾವು ಮನವಿ ಮಾಡಿಕೊಳ್ಳೋದಾದರೆ ಡೆವಲಪ್ಮೆಂಟ್ ವಿಷಯಗಳಲ್ಲಾಗಿರಲಿ, ಆಗಿರ್ತಕ್ಕಂಥ ಅಭಿವೃದ್ಧಿ ವಿಷಯಗಳನ್ನಾಗಿರಲಿ, ಇವೆಲ್ಲವನ್ನು ತೊಗೊಂಡು ತಾವು ಮನವಿ ಮಾಡಿಕೊಳ್ಳೋದಾದರೆ ಯಾವ ರೀತಿ ಮಾಡ್ಕೊಳ್ತಾರೆ ಸರ್? ಆತ್ಮೀಯ ಬಾಂಧವರಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತೇವೆ. 15 ವಾರ್ಡ್ಗಳಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ತಾವೆಲ್ಲರೂ ಇವತ್ತು ಭಾಳ ಒಳ್ಳೆಯ ಅಭ್ಯರ್ಥಿಗಳನ್ನು ನಮ್ಮ ಸ್ಕ್ರೀನಿಂಗ್ ಕಮಿಟಿ ಇವತ್ತು ನಮ್ಮ ನಾಯಕರಾಗಿದ್ದ BC ಪಾಟೀಲ್ ಅವರು ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಈ ರಟ್ಟಿಹಳ್ಳಿ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಮತ್ತು ಕಮಲದ ಗುರುತಿಗೆ ಓಟನ್ನು ಮಾಡೋದ್ರ ಮೂಲಕ ತಾವು ನಮಗೆ ಮತವನ್ನು ಕೊಡಬೇಕು. ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ರಟ್ಟಿಹಳ್ಳಿ ಪಟ್ಟಣದಲ್ಲಿ ಆಗಿದೆ, ಇನ್ನಷ್ಟು ಕೆಲಸಗಳು ಉಳಿದಿದೆ. ಆ ಎಲ್ಲ ಕೆಲಸಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ BC ಪಾಟೀಲರನ್ನು ಕೈ ಪಡಿಸಬೇಕಾಗಿದೆ. ಅದರಿಂದ ಅವ್ರ ಮೇಲೆ ವಿಶ್ವಾಸ ಇಟ್ಟು, ನಮ್ಮ ಅಭ್ಯರ್ಥಿಗಳ ಮೇಲೆ ವಿಶ್ವಾಸ ಇಟ್ಟು ದಯವಿಟ್ಟು ಕಮಲದ ಗುರುತಿಗೆ ಬಟನನ್ನು ಒತ್ತೋದ್ರ ಮೂಲಕ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮ ನ್ಯೂಸ್ ಮೂಲಕ ತನ್ನ ಮನವಿಯನ್ನು ಮಾಡ್ಕೊಳ್ತೇನೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ದೇವರಾಜರೇ. 14+1 15 ಅಭ್ಯರ್ಥಿ ಪರವಾಗಿ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿಯ ಪ್ರಥಮ ಚುನಾವಣೆ, ವಿಧಾನಸಭೆ ಚುನಾವಣೆ ಹೋಯಿತು, ಲೋಕಸಭೆ ಚುನಾವಣೆ ಹೋಯಿತು. ನಂತರ 2 ವರ್ಷದ ನಂತರ 2.5 ವರ್ಷ ಹತ್ತಿರದಲ್ಲಿ ಬಂದಿರತಕ್ಕಂಥ ಮೊದಲನೆಯ ಪಟ್ಟಣ ಪಂಚಾಯತಿ ಚುನಾವಣೆಗೆ ಹೋಗ್ತಾ ಇದ್ರಿ. BC ಪಾಟೀಲರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ಕಾರ್ಯವೈಖರ್ಯಗಳನ್ನು ಮತ್ತು ಇನ್ನು ಮುಂದಗಡೆ ಸರ್ಕಾರ ಇಲ್ಲಂದರೂ ಕೂಡ, ಶಾಸಕರು ಇಲ್ಲಂದರೂ ಕೂಡ ಕೇಂದ್ರ ಸಂಸದರಿಂದ ತಂದು ಅನೇಕ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸೋದಲ್ಲಿ ಮತ್ತು ನೀವು ಕೂಡ ಅವರ ಅನ್ವಯವಾಗಿ ಕೆಲಸ ಕಾರ್ಯವನ್ನು ಮಾಡೋದಲ್ಲಿ ಯಶಸ್ವಿಯಾಗುತ್ತಾ ಮತ್ತು 15 ಸೀಟ್ನಲ್ಲಿ 15 ಕೂಡ ಗೆಲ್ಲುವ ಆಸೆ ಮತ್ತು ಗೆಲ್ಲುವ ಭರವಸೆ ನಮ್ಮ BC ಪಾಟೀಲ್ ಅವರ ನೇತೃತ್ವದಲ್ಲಿ ನಮಗಿದೆ ಅನ್ನೋಂತ ಹೇಳುತ್ತಾ ಇಷ್ಟೊತ್ತಿನವರೆಗೆ ನಮ್ಮ ಜೊತೆ ನೀವು ಮಾತನಾಡಿದ್ದಕ್ಕೆ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್.